ಇವತ್ತು ನಾವು ವೆಡ್ಬಿಲ್ ಅಪ್ಲಿಕೇಶನ್ನು ಯಾವ ರೀತಿ ಉಪಯೋಗ ಮಾಡಬಹುದು ಅಂತ ಕಲಿಯೋಣ. ಬಿಲ್ಲಿಂಗ್, ಅಕೌಂಟಿಂಗ್ ಮತ್ತು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಕಂಪನಿ ಕ್ರಿಯೇಟ್ ಮಾಡೋಣ. ಉದಾಹರಣೆಗೆ ನಾನು ಇಲ್ಲಿ ಕಂಪನಿ ನೇಮ್ ಹಾಕ್ತೀನಿ. ಅಡ್ರೆಸ್ನಲ್ಲಿ ಬ್ಯಾಂಗ್ಳೂರ್ ಹಾಕ್ತೀನಿ. ಆಮೇಲೆ ಸೇವ್ ಮಾಡ್ತೀವಿ. ಸೇವ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಆಡೆಡ್ ಕಂಪನಿ ನಲ್ಲಿ ಹೋಗಿ ನಿಮ್ಮ GST ನಂಬರ್ ಇದ್ದರೆ ಆಡ್ ಮಾಡಬಹುದು, ಲೋಗೋ ಆಡ್ ಮಾಡಬಹುದು ಮತ್ತು ಸಿಗ್ನೇಚರ್ ಕೂಡ ಆಡ್ ಮಾಡಬಹುದು. ಆಮೇಲೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದಮೇಲೆ ಡ್ಯಾಶ್ಬೋರ್ಡ್ ನಲ್ಲಿ ಸೇಲ್ಸ್, ಪರ್ಚೇಸ್, ಯು ವಿಲ್ ಪೇ, ಯು ವಿಲ್ ಗೆಟ್, ಇನ್ವೆಂಟರಿ ವ್ಯಾಲ್ಯೂ ಇತ್ಯಾದಿ ಎಲ್ಲ ಆಪ್ಷನ್ ನಿಮಗೆ ಕಾಣಿಸುತ್ತವೆ. ಈಗ ಇನ್ವೆಂಟರಿ ಹೇಗೆ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ಐಟಮ್ಸ್ ನಲ್ಲಿ ಹೋಗಬೇಕು. ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಐಟಮ್ ನೇಮ್ ಬರಿಬಹುದು. ಉದಾಹರಣೆಗೆ ನಾನು 25 ಅಂತ ಹಾಕ್ತೀನಿ. ಯೂನಿಟ್ನಲ್ಲಿ ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. HSN ಕೋಡ್ ಇದ್ರೆ ಆಡ್ ಮಾಡಿ. ಬಾರ್ಕೋಡ್ ಇದ್ರೆ ಆಡ್ ಮಾಡಿ. ಡಿಸ್ಕ್ರಿಪ್ಷನ್ ಕೂಡ ಆಡ್ ಮಾಡಬಹುದು. ಮುಂದೆ ಕ್ಯಾಟಗರಿ ಪ್ರೈಸಿಂಗ್ ಆಪ್ಷನ್. ಸೇಲ್ ಪ್ರೈಸ್ ₹7,000, ಪರ್ಚೇಸ್ ಪ್ರೈಸ್ ₹1,800, MRP, ಡಿಸ್ಕೌಂಟ್, ಟ್ಯಾಕ್ಸ್ ಪರ್ಸೆಂಟೇಜ್, ಹೋಲ್ಸೇಲ್ ಪ್ರೈಸ್ ಎಲ್ಲ ಆಡ್ ಮಾಡಬಹುದು. ಅಡಿಷನಲ್ ಫೀಲ್ಡ್ಸ್ ಕೂಡ ಆಡ್ ಮಾಡಬಹುದು. ಸ್ಟಾಕ್ ಆಪ್ಷನ್ ನಲ್ಲಿ ನಿಮ್ಮ ಹತ್ತಿರ ಎಷ್ಟು ಸ್ಟಾಕ್ ಇದೆಯೋ ಆಡ್ ಮಾಡಬಹುದು. ಉದಾಹರಣೆಗೆ 10 ಬ್ಯಾಗ್ ಇದೆ ಅಂತ ಹಾಕೋಣ. ಸ್ಟೋರೇಜ್ ಲೊಕೇಶನ್ ನೀವು ರೆಡ್ 1 ಅಂತ ಹಾಕಬಹುದು. ಲೋ ಸ್ಟಾಕ್ ಅಲರ್ಟ್ ಬೇಕಾದ್ರೆ 5 ಅಂತ ಹಾಕಬಹುದು. ಆಮೇಲೆ ಸೇವ್ ಮಾಡೋಣ. ಆ ರೀತಿ ಐಟಮ್ ಎಂಡ್ ಆಗುತ್ತೆ. ಈಗ ಬೇಂಚ್ ವೈಸ್ ಐಟಮ್ ಎಂಡ್ ಮಾಡೋದನ್ನು ನೋಡೋಣ. ಅದಕ್ಕಾಗಿ ಸೆಟ್ಟಿಂಗ್ಸ್ಗೆ ಹೋಗಿ ಬ್ಯಾಚಸ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿದ ಮೇಲೆ MRP ಆಪ್ಷನ್, ಸೇಲ್ ಪ್ರೈಸ್, ಪರ್ಚೇಸ್ ಪ್ರೈಸ್, ಸೈಜ್ ಆಪ್ಷನ್ ಬೇಕಾದರೆ ಎನೇಬಲ್ ಮಾಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ಆಡ್ ಮಾಡಬಹುದು. ನಿಮಗೆ ಬೇಕಾದ ಹಾಗೆ ಸೆಟ್ಟಿಂಗ್ಸ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಈಗ ಮತ್ತೆ ಆಡ್ ಐಟಮ್ ನಲ್ಲಿ ಹೋಗಿ ಟೀ ಶರ್ಟ್ ಅಂತ ಐಟಮ್ ಆಡ್ ಮಾಡೋಣ. ಯೂನಿಟ್ನಲ್ಲಿ ಪೀಸಸ್ ಸೆಲೆಕ್ಟ್ ಮಾಡಿ ಸೇವ್ ಮಾಡೋಣ. ಸೇವ್ ಆದ್ಮೇಲೆ ಸ್ಟಾಕ್ನಲ್ಲಿ ಹೋಗಿ ಬ್ಯಾಚ್ ಟ್ರ್ಯಾಕಿಂಗ್ ಆನ್ ಮಾಡಬೇಕು. ಉದಾಹರಣೆಗೆ MRP ₹1,000, ಸೇಲ್ ಪ್ರೈಸ್ ₹800, ಪರ್ಚೇಸ್ ಪ್ರೈಸ್ ₹700, ಕ್ವಾಂಟಿಟಿ 10, ಸ್ಮಾಲ್ ಸೈಜ್, ಮೀಡಿಯಂ ಸೈಜ್. ಹಾಗೆ ಆಡ್ ಮಾಡಿ ಸೇವ್ आणि ಕನ್ಫರ್ಮ್ ಮಾಡಬಹುದು. ಈ ರೀತಿ ಬ್ಯಾಚ್ ವೈಸ್ ಐಟಮ್ ಆಡ್ ಆಗುತ್ತೆ. ಈಗ ಆಡ್ ನ್ಯೂ ಸೇಲ್ ಮೇಲೆ ಕ್ಲಿಕ್ ಮಾಡೋಣ. ಬೈ ಡಿಫಾಲ್ಟ್ ಕ್ಯಾಶ್, ಸ್ಲೇನಶ್, ಕ್ರೆಡಿಟ್ ಸೆಲೆಕ್ಟ್ ಆಗುತ್ತೆ. ಟೀ ಶರ್ಟ್ ಸೆಲೆಕ್ಟ್ ಮಾಡಿ. ಬ್ಯಾಚ್ ವೈಸ್ ಸೈಜ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡಬಹುದು. ಅಮೌಂಟ್ ರಿಸೀವ್ಡ್ ನಲ್ಲಿ ಹಾಫ್ ಅಮೌಂಟ್ ಅಥವಾ ಫುಲ್ ಅಮೌಂಟ್ ಹಾಕಬಹುದು. ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕು. ನಂತರ ಬಿಲ್ ಫಾರ್ಮೆಟ್ ನಲ್ಲಿ A5 ಸೈಜ್, ಲೆಫ್ಟ್, ರೈಟ್, ಫುಲ್ A5 ಸೈಜ್ ಹಾಗೆ ಸೆಲೆಕ್ಟ್ ಮಾಡಬಹುದು. ಆನ್ ದ ಪೇಜ್ ನಲ್ಲಿ ಇಡ್ದು ಬಿಲ್ ಬೇಕಾದ್ರೆ ಡುಪ್ಲಿಕೇಟ್ ಮಾಡಿ ಇಡ್ದು ಬಿಲ್ ಪ್ರಿಂಟ್ ಮಾಡಬಹುದು. PDF ಡೌನ್ಲೋಡ್ ಮಾಡಬಹುದು ಅಥವಾ ಡೈರೆಕ್ಟ್ ಪ್ರಿಂಟ್ ತೆಗಿಬಹುದು. ವಾಟ್ಸ್ಆಪ್ ಆಪ್ಷನ್ ಮೂಲಕ ಕಸ್ಟಮರ್ ನಂಬರ್ ಇದ್ರೆ ಬಿಲ್ನು ವಾಟ್ಸ್ಆಪ್ನಲ್ಲಿ ಕಳುಹಿಸಬಹುದು. ಥೀಮ್ಸ್ ಕೂಡ ಅವೈಲೇಬಲ್ ಇರುತ್ತವೆ. ನಿಮಗೆ ಇಷ್ಟ ಅಡ ಥೀಮ್ ಸೆಲೆಕ್ಟ್ ಮಾಡಬಹುದು. ಈಗ ಡ್ಯಾಶ್ಬೋರ್ಡ್ಗೆ ಹೋಗೋಣ. ಪಾರ್ಟಿ ಆಪ್ಷನ್ ನಲ್ಲಿ ನಾವು ಸೇಲ್ ಮಾಡಿದ ಕಸ್ಟಮರ್ ಬ್ಯಾಲೆನ್ಸ್ ಕಾಣಿಸುತ್ತೆ. ಇನ್ವೆಂಟರಿ ನಲ್ಲಿ ನೋಡಿದ್ರೆ ಸೇಲ್ ಆದ ಐಟಮ್ಸ್ ಸ್ಟಾಕ್ನಿಂದ ಮಿನಸ್ ಆಗಿರುತ್ತೆ. ಕಸ್ಟಮರ್ ಬ್ಯಾಲೆನ್ಸ್ ಎಂಟ್ರಿ ಮಾಡಲು ಫಂಡ್ ಫ್ಲೋ ನಲ್ಲಿ ಪೇಮೆಂಟ್ ಇನ್ ಆಪ್ಷನ್ ಉಪಯೋಗಿಸಬಹುದು. ಆಡ್ ಪೇಮೆಂಟ್ ಇನ್ ಮೇಲೆ ಕ್ಲಿಕ್ ಮಾಡಿ. ಪಾರ್ಟಿ ನೇಮ್ ಸೆಲೆಕ್ಟ್ ಮಾಡಿ. ಯಾವ ಬಿಲ್ಗೆ ಪೇಮೆಂಟ್ ಬಂದಿದೆಯೋ ಅದನ್ನು ಲಿಂಕ್ ಮಾಡಬಹುದು. ಹಾಫ್ ಅಮೌಂಟ್ ಅಥವಾ ಫುಲ್ ಅಮೌಂಟ್ ಹಾಕಿ ಸೇವ್ ಮಾಡಬಹುದು. ಕಸ್ಟಮರ್ आणि ವೆಂಡರ್ ನಲ್ಲಿ ಬ್ಯಾಲೆನ್ಸ್ ಅಪ್ಡೇಟ್ ಆಗಿರುತ್ತೆ. ಪರ್ಚೇಸ್ ಎಂಟ್ರಿ ಮಾಡಲು ಆಡ್ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಬೇಕು. ಸಪ್ಲೈಯರ್ ನೇಮ್, ಮೊಬೈಲ್ ನಂಬರ್ ಆಡ್ ಮಾಡಿ ಟೀ ಶರ್ಟ್. ಪರ್ಚೇಸ್ ಕ್ವಾಂಟಿಟಿ ಆಡ್ ಮಾಡಬಹುದು. ಲಾರ್ಜ್ ಸೈಜ್ 10 ಕ್ವಾಂಟಿಟಿ. ಪರ್ಚೇಸ್ ಪ್ರೈಸ್ ಆಡ್ ಮಾಡಬಹುದು. ಅಡಿಷನಲ್ ಐಟಮ್ಸ್ ಕೂಡ ಆಡ್ ಮಾಡಬಹುದು. ಉದಾಹರಣೆಗೆ 10 ಬ್ಯಾಗ್ಸ್ ಆಡ್ ಮಾಡಿ ಪರ್ಚೇಸ್ ಪ್ರೈಸ್ ಹಾಕಬಹುದು. ಸೇವ್ ಮಾಡಿದ ಮೇಲೆ ಸಪ್ಲೈಯರ್ ಬ್ಯಾಲೆನ್ಸ್ ಕಸ್ಟಮರ್ आणि ವೆಂಡರ್ ನಲ್ಲಿ ಕಾಣಿಸುತ್ತೆ. ಪೇಮೆಂಟ್ ಔಟ್ ಮಾಡಲು ಫಂಡ್ ಫ್ಲೋ ಪೇಮೆಂಟ್ ಔಟ್ ನಲ್ಲಿ ಹೋಗಿ ಸಪ್ಲೈಯರ್ ಸೆಲೆಕ್ಟ್ ಮಾಡಿ ಫುಲ್ ಅಥವಾ ಹಾಫ್ ಅಮೌಂಟ್ ಆಡ್ ಮಾಡಿ ಸೇವ್ ಮಾಡಬಹುದು. ರಿಪೋರ್ಟ್ಸ್ ಆಪ್ಷನ್ ನಲ್ಲಿ ಸ್ಟಾಕ್ ಸಮರಿ, GST ರೆಕಾರ್ಡ್ಸ್ ಮತ್ತು ಇನ್ನೂ ಹಲವಾರು ರಿಪೋರ್ಟ್ಸ್ ನೋಡಬಹುದು. ಸೆಟ್ಟಿಂಗ್ಸ್ ನಲ್ಲಿ ಇನ್ವಾಯ್ಸ್,
ಟ್ರೇಡಿಂಗ್ ಕಂಡೀಷನ್ಸ್, ಐಟಮ್ ಸರ್ವಿಸಸ್, ಟ್ಯಾಕ್ಸ್ ಸೆಟ್ಟಿಂಗ್ಸ್, ಟ್ರಾನ್ಸ್ಪೋರ್ಟ್ ಚಾರ್ಜಸ್, POD ಆಪ್ಷನ್ಸ್ ಇತ್ಯಾದಿ ಅಡಿಷನಲ್ ಸೆಟ್ಟಿಂಗ್ಸ್ ಮಾಡಬಹುದು. ಅಕೌಂಟ್ಸ್ ಅಂಡ್ ಬುಕ್ಸ್ ಆಪ್ಷನ್ ನಲ್ಲಿ ಬ್ಯಾಂಕ್ ಅಕೌಂಟ್ ಆಡ್ ಮಾಡಬಹುದು. QR ಕೋಡ್ ಕೂಡ ಆಡ್ ಮಾಡಬಹುದು. ಇದರಿಂದ ಬಿಲ್ ಮೇಲೆ ನಿಮ್ಮ QR ಕೋಡ್ ಶೋ ಆಗುತ್ತೆ. ಎಕ್ಸ್ಟ್ರಾ ಟೂಲ್ಸ್ ನಲ್ಲಿ ಬಾರ್ ಕೋಡ್ ಜನರೇಷನ್, ಇಂಪೋರ್ಟ್ ಐಟಮ್ಸ್, ಇಂಪೋರ್ಟ್ ಪಾರ್ಟೀಸ್ ಆಪ್ಷನ್ ಸಿಗುತ್ತವೆ. ಎಕ್ಸೆಲ್ ಮೂಲಕ ಐಟಮ್ಸ್ ಇಂಪೋರ್ಟ್ ಮಾಡಬಹುದು. ಬಲ್ಕ್ ಅಪ್ಡೇಟ್ಸ್ ಮೂಲಕ ಎಲ್ಲ ಐಟಮ್ಸ್ ಪ್ರೈಸ್ ಚೇಂಜ್, ಟ್ಯಾಕ್ಸ್ ಚೇಂಜ್ ಮಾಡಬಹುದು. ಬಲ್ಕ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಮೂಲಕ ಒಂದೇ ಸಮಯದಲ್ಲಿ ಹಲವಾರು ಐಟಮ್ ಸ್ಟಾಕ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು. ಬ್ಯಾಕಪ್ ಆಪ್ಷನ್ ನಲ್ಲಿ ಬ್ಯಾಕಪ್ ಡೌನ್ಲೋಡ್ ಮಾಡಬಹುದು. ಗೂಗಲ್ ಡ್ರೈವ್ಗೆ ಬ್ಯಾಕಪ್ ಕನೆಕ್ಟ್ ಮಾಡಬಹುದು. ಬ್ಯಾಕಪ್ ರಿಸ್ಟೋರ್ ಕೂಡ ಮಾಡಬಹುದು. ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.